ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಹೊಸ ವರ್ಷ ಶುಭಾಶಯಗಳು ಹಾಗೂ 2026ರ ವರ್ಷ ಭವಿಷ್ಯ. ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಶುಭಫಲಗಳನ್ನು ಅನುಭವಿಸಿದ್ದೀರಿ. ಕಾರಣ ಏಕಾದಶ ಸ್ಥಾನದಲ್ಲಿರತಕ್ಕಂಥ ಶನೀಶ್ವರನು ತಮಗೆ ಯೋಗಕಾರಕನಾಗಿ ಶುಭಫಲವನ್ನು ಸಾಕಷ್ಟು ಕೊಟ್ಟಿದ್ದಾನೆ. ಮತ್ತು ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ ಅಂತ ನಾವು ಏನು ಹೇಳ್ತೀವಿ ಅಂತ ಗುರು ಕೂಡ ಶುಭಫಲವನ್ನು ಕೊಟ್ಟಿದ್ದಾನೆ. ಹೀಗೆ ಎಲ್ಲ ರೀತಿಯ ಶುಭಫಲಗಳನ್ನು ಅನುಭವಿಸುವಂಥ ಶುಭಯೋಗಗಳು ಈ ಒಂದು ವೃಷಭ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿದೆ. ಈ ವೃಷಭ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳು ವಿವಾಹವನ್ನು ಆಗದೇ ಇರತಕ್ಕಂಥ ವಿವಾಹ ಕೂಡ ಅವರಿಗೆ ಆಗಿರ್ತದೆ, ಆಗುವಂಥ ಯೋಗ ಇದೆ ಅಂತ ನಾವು ಹೇಳ್ತೀವಿ. ಇನ್ನು ಮನೆ ಕಟ್ಟುವಂಥ ಯೋಗ, ಸೈಟ್ ತೆಗೆದುಕೊಳ್ಳುವಂಥ ಯೋಗ, ನಾಮಕರಣ ಮಾಡುವಂಥ ಯೋಗ, ಇವೆಲ್ಲ ಶುಭಫಲಗಳು ಅವರಿಗೆ ಪೂರ್ಣ ಪ್ರಮಾಣದ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದರೆ, ಈ ವೃಷಭ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಗುರು ಬಲಿಷ್ಠನಾಗಿ ದ್ವಿತೀಯ ಭಾವದಲ್ಲಿರೋದು ತುಂಬ ಶುಭಫಲ. ಇರತಕ್ಕಂತಹ ಗುರು ಧನಸ್ಥಾನದಲ್ಲಿ ಒಳ್ಳೆಯ ಫಲ ಅಂತ ನಾವು ಹೇಳಬೇಕು. ಇನ್ನು ಲಾಭಸ್ಥಾನದಲ್ಲಿ ಶನಿ ಯೋಗಕಾರಕನಾಗಿದ್ದಾನೆ. ಮತ್ತು ದಶಮಾಧಿಪತಿಯಾಗಿ ಲಾಭಸ್ಥಾನದಲ್ಲಿರ್ತಕ್ಕಂಥದ್ದು, ಧರ್ಮ ಕರ್ಮಾಧಿಪತಿಯಾಗಿ ಲಾಭಸ್ಥಾನದಲ್ಲಿರ್ತಕ್ಕಂಥದ್ದು. ಹೀಗೆ ವೃಷಭ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಕಾರಣ ಹಣಕಾಸಿನ ಅಡಚಣೆ ನಿವಾರಣೆ ಆಗ್ತದೆ. ಸಾಲ ಕೊಟ್ಟದ್ದಿದ್ದರೆ ತಮಗೆ ವಾಪಸ್ ಬರುತ್ತೆ. ನೀವು ಎಷ್ಟೋ ವರ್ಷಗಳಿಂದ ಮಾಡಿರ್ತಕ್ಕಂಥ ಸಾಲ ಈ ಸಲ ಅದನ್ನು ಈ ವರ್ಷದಲ್ಲಿ ನೀವೆಲ್ಲವನ್ನು ಕೂಡ ತೀರಿಸುವಂಥ ಯೋಗ ಕೂಡ ಇರುತ್ತೆ. ಅಂದರೆ ಹಳೆ ಸಾಲ ನಿಮ್ಗೆ ಏನಿದೆಲ್ಲ ತೀರಿಸಿ ನೀವು ನೆಮ್ಮದಿಯಿಂದ ಇರುವಂಥ ಯೋಗ ಇದೆ. ಮತ್ತು ನೀವು ವೃಷಭ ರಾಶಿಯವರಿಗೆ ಸ್ವಲ್ಪ ಶ್ರಮಜೀವಿಗಳು ಅಂತ ಹೇಳಬೇಕು. ಯಾಕೆಂದರೆ ವೃಷಭ ಎನ್ನುವಂಥದ್ದೇ ಒಂದು ಕಷ್ಟಪಡ್ತಕ್ಕಂಥ ಒಂದು ಇದಾಗಿರುತ್ತೆ. ವೃಷಭ ಎನ್ನುವಂಥದ್ದು ಎತ್ತು ನಾವು ಹೇಳ್ತೀವಿ, ಹೋರಿ ಅಂತ ಹೇಳ್ತಾರೆ. ಇದು ವೃಷಭ ಎನ್ನುವಂಥದ್ದು ಶ್ರಮಜೀವಿ, ನೂರಾರು ಜನಕ್ಕೆ ಅನ್ನವನ್ನು ಕೊಡ್ತಕ್ಕಂಥದ್ದು ವೃಷಭ. ಅಂದರೆ ಅದು ಕಷ್ಟಪಟ್ಟು ಜನಕ್ಕೆ ಅನ್ನವನ್ನು ಕೊಡ್ತಕ್ಕಂಥ ಅನ್ನದಾತ ಅಂತ ಹೇಳ್ತೀವಿ. ಹಾಗೆ ಉಳುಮೆಯನ್ನು ಮಾಡುತ್ತೆ. ಹಾಗೆ ಬೇರೆಯವರಿಗಾಗಿ ತಾವು ಪರಿಶ್ರಮವನ್ನು ಪಡ್ತಕ್ಕಂಥದ್ದು, ಕುಟುಂಬಕ್ಕಾಗಿ ತುಂಬ ಕಷ್ಟಪಟ್ಟು ಜೀವನವನ್ನು ಮಾಡ್ತಕ್ಕಂಥದ್ದು, ಕುಟುಂಬದ ರಕ್ಷಣೆಗಾಗಿ ಕಷ್ಟಪಡ್ತಕ್ಕಂಥದ್ದು. ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ನಮ್ಮ ಕುಟುಂಬ, ನಮ್ಮ ಹೆಂಡತಿ, ಮಕ್ಕಳು, ಮನೆ, ತಂದೆ, ತಾಯಿ ಎಲ್ಲರೂ ಸುಖವಾಗಿರಲಿ ಎನ್ನುವಂಥ ಯೋಚನೆ ಇಟ್ಟುಕೊಂಡಿರ್ತಕ್ಕಂಥವ್ರು ವೃಷಭ ರಾಶಿಯವರು. ವೃಷಭ ರಾಶಿಯವರು ಯಾವುದೇ ಒಂದು ಸ್ವಾರ್ಥ ಇಲ್ಲದೆ, ತನಗೇನೂ ಲಾಭ ಇಲ್ಲದೆ ಸಮಾಜಕ್ಕೆ, ನಮ್ಮ ಕುಟುಂಬಕ್ಕೆ, ನಮ್ಮ ಸ್ನೇಹಿತರಿಗೆ ಒಳ್ಳೆಯದಾಗಬೇಕು ಅಂತ ಧನಾತ್ಮಕವಾಗಿರ್ತಕ್ಕಂಥ ಚಿಂತನೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ವೃಷಭ ರಾಶಿಯವರು. ಹೀಗೆ ವೃಷಭ ರಾಶಿಯವರು ಕಷ್ಟಪಟ್ಟರೂ ಕೂಡ ಅದಕ್ಕೆ ಫಲ ಸಿಗತ್ತೆ. ಈ ಒಂದು ಸಮಯ ತುಂಬ ಚೆನ್ನಾಗಿದೆ. ಏನು ಚೆನ್ನಾಗಿದೆ ಅಂತಂದರೆ, ನಿಮಗೆ ಸಾಲ ತೀರಿಸುವಂಥದ್ದು, ಸಾಲ ತೆಗೆದುಕೊಳ್ಳುವಂಥದ್ದು, ಮತ್ತು ಮನೆ ಕಟ್ಟುವಂಥ ಯೋಗ ಇದೆ, ಸೈಟ್ ತೆಗೆದುಕೊಳ್ಳುವಂಥ ಯೋಗ ಇದೆ, ಕೃಷಿ ಜಮೀನನ್ನು ತೆಗೆದುಕೊಳ್ಳುವಂಥ ಯೋಗ ಕೂಡ ಈ ಒಂದು ವೃಷಭ ರಾಶಿಯವರಿಗೆ ಇರುತ್ತೆ ಅಂತ ಹೇಳಬೇಕು. ಯಾಕೆಂದರೆ ಈ ರಾಶಿಯವರಿಗೆ ಧನಸ್ಥಾನದಲ್ಲಿ ಗುರು ಮತ್ತು ಲಾಭದಲ್ಲಿ ಶನಿ ಇದ್ದಾರೆ. ಇದು ತುಂಬ ಅತ್ಯುತ್ತಮ ಶುಭಫಲ. ಧರ್ಮ ಕರ್ಮಾಧಿಪತಿ ಆಗಿರ್ತಕ್ಕಂಥ ಶನಿ ಲಾಭಕ್ಕೆ ಬಂದಿರೋದು. ಧರ್ಮ ಮತ್ತು ಕರ್ಮ ಅಂತ ಹೇಳ್ತೀವಿ. ಧರ್ಮ ಎನ್ನುವಂಥದ್ದು ನಮ್ಮ ಜೀವನದ ಅತ್ಯಂತ ಪುಣ್ಯದ ಫಲವನ್ನು ಅನುಭವಿಸ್ತಕ್ಕಂಥದ್ದು ಧರ್ಮ. ಕರ್ಮ ಎನ್ನುವಂಥದ್ದು ನಮ್ಮ ಜೀವನದಲ್ಲಿ ನಾವು ಮಾಡತಕ್ಕಂಥ ಪಾಪಕರ್ಮವನ್ನು ನಾವು ಕಷ್ಟದ ರೂಪದಲ್ಲಿ ಅನುಭವಿಸಬೇಕಾದದ್ದು ನಾವು ಕರ್ಮ ಅಂತ ಹೇಳ್ತೀವಿ. ಇದಕ್ಕೆ ಕರ್ಮ ಸಿದ್ಧಾಂತವೇ ಬಹಳ ಮುಖ್ಯವಾಗಿರೋದು ಈ ಕಲಿಯುಗದಲ್ಲಿ ಅಂತ ಹೇಳ್ತೀವಿ. ಹೀಗಾಗಿ ಕರ್ಮ ಸಿದ್ಧಾಂತದ ಪ್ರಕಾರವೂ ಕೂಡ ಇವರಿಗೆ ಧರ್ಮ ಅಂದರೆ ಪೂರ್ವ ಪುಣ್ಯ ಅವರಿಗೆ ವೃದ್ಧಿ ಆಗ್ತದೆ. ಹಿಂದಿನ ಜನ್ಮಾಂತರದ ಪುಣ್ಯದ ಫಲ ಎಲ್ಲವೂ ಕೂಡ ಈ ಸಮಯದಲ್ಲಿ ಅವರಿಗೆ ಈಗ ಒದಗಿ ಬರ್ತದೆ, ಶುಭಫಲಗಳು ಒದಗಿ ಬರುತ್ತೆ. ಯಾಕೆಂದರೆ ಇವರಿಗೆ ಅಂಥ ಒಂದು ಶುಭಫಲಗಳು, ಶುಭಯೋಗಗಳು, ಶುಭ ಸಂದರ್ಭಗಳು ಈ ಒಂದು ವರ್ಷದಲ್ಲಿ ಅವರಿಗೆ ಜರುಗಲಿ. ಅವರ ಜೀವನದಲ್ಲಿ ಯಾವತ್ತೂ ಕೂಡ ಆಗದೇ ಇರತಕ್ಕಂಥ ಒಂದು ಶುಭಫಲಗಳು, ಜೀವನದಲ್ಲಿ ಯಾವುದೂ ಸಾಧನೆ ಮಾಡದೇ ಇರತಕ್ಕಂಥ ಸಾಧನೆಗಳು, ಜೀವನದಲ್ಲಿ ಮುಂದೂ ಆಗಲ್ಲ, ಹಿಂದೆ ನಭೂತೋನ ಭವಿಷ್ಯತಿ, ಹಿಂದೂ ಆಗಲಿಲ್ಲ ಮುಂದೂ ಆಗೋದಿಲ್ಲ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು, ಕೆಲಸವನ್ನು, ಅಥವಾ ಯಾವುದೋ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸೇವೆಯನ್ನು ಅಥವಾ ಒಂದು ಸಾಧನೆಯನ್ನು ಮಾಡ್ತಕ್ಕಂಥ ವರ್ಷ ಅಂತಂದರೆ ಈ 2026 ಅಂತ ನಾವು ಕಡಾಖಂಡಿತವಾಗಿ ಇವರಿಗೆ ನಾವು ಹೇಳ್ಬೋದು. ಅಷ್ಟು ಒಳ್ಳೆಯ ಶುಭಫಲಗಳು ಇವರಿಗೆ ಪ್ರಾಪ್ತಿಯಾಗುತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ಸಮಾಧಾನ ಇಲ್ಲ, ಸಮಾಧಾನ, ಕಿರಿಕಿರಿ, ರಗಳೆ ಇದ್ರೂ ಕೂಡ ಕುಳಿತು ಮಾತಾಡಿದ್ರೆ ಸರಿ ಹೋಗುತ್ತೆ. ಒಂದು ವೇಳೆ ತುಂಬ ತೊಂದರೆ ಇದ್ದರೆ ಅದಕ್ಕೆ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಮಕ್ಕಳ ಚಿಂತನೆ ಮಾಡಿದ್ರೆ ಮಕ್ಕಳು ಒಳ್ಳೆಯ ವಿದ್ಯಾವಂತರು, ಬುದ್ಧಿವಂತರು, ಜ್ಞಾನವಂತರಾಗ್ತಾರೆ. ಹೊರದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡುವಂಥ ಯುಗ ಕೂಡ ಇದೆ. ಜೊತೆಗೆ ನಿಮ್ಮ ಮಕ್ಕಳು ಒಳ್ಳೆಯ ಒಂದು ಜ್ಞಾನವಂತರಾಗೋದ್ರ ಜೊತೆಗೆ ಒಳ್ಳೆಯ ವಿದ್ಯಾವಂತರು, ಸರ್ಕಾರಿ ನೌಕರಿಯಲ್ಲಿ ಒಂದು ಒಳ್ಳೆಯ ಹುದ್ದೆಯಲ್ಲಿ ಇರತಕ್ಕಂಥ ಯುಗ ಕೂಡ ಇದೆ. ಅದೇ ಈಕ್ವಲ್ ಆಗಿ ನಮ್ಮ ಪ್ರೈವೇಟಲ್ಲೂ ಕೂಡ, ಖಾಸಗಿ ಸಂಸ್ಥೆಯಲ್ಲೂ ಕೂಡ ಕೆಲಸ ಮಾಡ್ಬೋದು. ಹಾಗಾಗಿ ನೀವು ಮಕ್ಕಳ ಬಗ್ಗೆ ಯಾವುದೇ ಚಿಂತನೆ ಮಾಡುವಂಥ ಅವಶ್ಯಕತೆ ಇಲ್ಲ. ಅವರು ಕೂಡ ತುಂಬ ವಿದ್ಯಾವಂತರಾಗ್ತಾರೆ. ಒಳ್ಳೆಯ ಹುದ್ದೆಯಲ್ಲಿರೋದನ್ನು ನೀವು ನೋಡುವಂಥ ಯೋಗ, ನಿಮ್ಗೆ ಆ ಭಾಗ್ಯ ನಿಮಗಿದೆ ಅಂತ ಅದೃಷ್ಟವಂತರು ನೀವು ಹೇಳೋಕ್ಕೆ ಭಾಳ ಸಂತೋಷ ಅನಿಸುತ್ತೆ. ಅಷ್ಟಮ ಸ್ಥಾನ ಅಂತ ಹೇಳ್ತೀವಿ. ಆರೋಗ್ಯ ಸ್ಥಾನ ಸ್ವಲ್ಪ ಮಟ್ಟಿಗೆ ಕೆಡತ್ತೆ, ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗ್ತದೆ. ಈಗ ಏನಾಗುತ್ತೆ ಅಂದರೆ ಈ ವೃಷಭ ರಾಶಿಯವರಿಗೆ ತುಂಬ ಸ್ವಲ್ಪ ಸುಸ್ತಾಗುತ್ತೆ, ಲೋ ಬಿ ಪಿ ಆಗೋದು, ಬಿ ಪಿ ಹೆಚ್ಚಾಗೋದು, ಕಡಿಮೆ ಆಗೋದು,
ಆಮೇಲೆ ಯಾವುದೋ ರೀತಿಯ ಸಣ್ಣ ಪುಟ್ಟ ತೊಂದರೆಗಳು ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥ ಸಾಧ್ಯತೆ ಇದೆ. ಅದಕ್ಕೆ ಅವರು ಆದಷ್ಟು ಇದು ಮಾಡಬೇಕು. ಏನಂತಂದರೆ ಪ್ರಾಣಾಯಾಮ, ಯೋಗ, ವಾಕಿಂಗ್ ಈ ಥರ ಏನೋ ಒಂದು ಮಾಡಿ ಅವರ ಆರೋಗ್ಯವನ್ನು ಸುಧಾರಿಸ್ಕೋಬೇಕು. ಮತ್ತು ಆಹಾರ ಪದ್ಧತಿಯನ್ನು ಕೂಡ ಸ್ವಲ್ಪ ವ್ಯತ್ಯಾಸ ಇದ್ದರೆ ಸರಿ ಮಾಡಿಸ್ಕೊಳ್ಳೋದು. ಮತ್ತೇನೋ ತೊಂದರೆ ಇದ್ದರೆ ತಾತ್ಕಾಲಿಕವಾಗಿ ವೈದ್ಯರ ಹತ್ರ ಚಿಕಿತ್ಸೆಯನ್ನು ಪಡೆದುಕೊಳ್ಳೋದ್ರಿಂದ ಕೂಡ ಇವರಿಗೆ ಆ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇವರಿಗೆ ಎಲ್ಲ ರೀತಿಯ ಅನುಕೂಲ ಇದೆ. ಮದುವೆ ಆಗದೇ ಇರೋರಿಗೆ ಆಗುವಂಥದ್ದು, ಸಂತಾನ ಆಗದೇ ಇದ್ದರೆ ಸಂತಾನ ಆಗುವಂಥ, ಇವಾಗ ಮನೆ ಕಟ್ಟೋದು, ಸೈಟ್ ತೊಗೊಳ್ಳೋದು, ಫ್ಲಾಟ್ ತೊಗೊಳ್ಳೋದು, ಇವ್ರು ಏನೇನೆಲ್ಲ ಹೊರದೇಶ ಪ್ರಯಾಣ, ನೀವು ಏನೇನೆಲ್ಲ ಮಾಡಬೇಕು ಅಂತ ನೀವು ಎಷ್ಟು ವರ್ಷದಿಂದ ಅಂದ್ಕೊಂಡಿದ್ದೀರಿ. ಈಗ 20 ವರ್ಷದಿಂದ ಅಂದ್ಕೊಂಡಿದ್ದಿದ್ದರೂ ಕೂಡ 25 ವರ್ಷದಿಂದ ಈ ಥರ ಮಾಡಬೇಕು ಅಂದ್ಕೊಂಡಿದ್ದು ಇವಾಗ ಕೈಗೂಡ್ತಾ ಇದೆ ಅಂತ ಅನಿಸುತ್ತೆ. ಅಂಥ ವಿಶೇಷವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಜೀವನದಲ್ಲಿ ಒಂದು ಸಾಧನೆಯನ್ನು ಮಾಡುವಂಥ ಒಂದು ವರ್ಷ ಈ ವರ್ಷ. ಹಾಗಾಗಿ ಅತ್ಯುತ್ತಮ ಶುಭಫಲ ಇದೆ. ಇನ್ನು ಮಾಧ್ಯಮದಲ್ಲಿರೋರಿಗೆ ಮತ್ತು ಚಿತ್ರೋದ್ಯಮದಲ್ಲಿ ಇರತಕ್ಕಂಥವರಿಗೆ, ಹಣಕಾಸಿನ ಕೆಲಸ ಮಾಡ್ತಕ್ಕಂಥವರಿಗೆ, ಇನ್ನು ಸಿನಿಮಾ ಇಂಡಸ್ಟ್ರಿ ಇರತಕ್ಕಂಥ ವ್ಯಕ್ತಿಗಳಿಗೆ, ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ, ನ್ಯಾಯವಾದಿಗಳಿಗೆ, ವೈದ್ಯರಿಗೆ, ಅಧ್ಯಾಪಕರಿಗೆ, ವಿದ್ಯಾರ್ಥಿಗಳಿಗೆಲ್ಲ ಇದು ಶುಭಫಲ ಇದೆ ಅಂತ ನಾವು ಹೇಳಬೇಕು. ಇನ್ನು ವಿಶೇಷವಾಗಿ ನಾವು ಕೆಲವು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡ್ತಕ್ಕಂಥವ್ರು, ಅಂದರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ವ್ಯಕ್ತಿಗಳು, ಏನೋ ಪೆಟ್ರೋಲಿಯಂ ಪ್ರಾಡಕ್ಟ್ ಬಿಸ್ನೆಸ್ ಪೆಟ್ರೋಲ್ ಬಂಕು ಈ ಥರ ಇಟ್ಕೊಂಡಿರ್ತಕ್ಕಂಥವ್ರು, ಇನ್ನು ಕೆಲವೊಂದಷ್ಟು ಈ ಹಾರ್ಡ್ ವರ್ಕ್ ಅಂತ ನಾವು ಏನು ಹೇಳ್ತೀವಿ, ಕಟ್ಟಡ ಕಾರ್ಮಿಕರು ಅಂತ ಇರ್ತಾರೆ, ಇನ್ನು ಬೇರೆ ಬೇರೆ ಕೆಲಸದವರು, ಕಾರ್ಮಿಕ ವರ್ಗದವರು ಇರ್ತಾರೆ, ಅವರಿಗೆಲ್ಲ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗೋ ಸಾಧ್ಯತೆ ಇರುತ್ತೆ. ಭಾಳ ಜಾಗ್ರತೆಯಿಂದ ಮಾಡಬೇಕು. ಮತ್ತು ವಾಹನದ ಓಡಿಸುವಾಗ ಸ್ವಲ್ಪ ಜಾಗ್ರತೆಯಿಂದ ಓಡಿಸಬೇಕು. ವಾಹನ ಭಯಗಳಿರ್ತದೆ. ಜಾಗ್ರತೆ ಮೇನ್ ಜಾಸ್ತಿ ಜಾಗ್ರತೆ ಎಂದಿರೋದು ಯಾವ ಸಮಸ್ಯೆನೂ ಬರೋದಿಲ್ಲ. ಜಾಗೃತರಾಗಿರಿ ಅಂತ ನಾವು ಹೇಳ್ತೀವಿ. ಹೀಗೆ ವೃಷಭ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭಫಲಗಳು, ನಿಮಗೆ 100ಕ್ಕೆ 100 ಶುಭಫಲಗಳು. ಒಂದು ವೇಳೆ ತೊಂದರೆ ಇದ್ದರೆ ನಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ. ದಶಾಭುಕ್ತಿ ಚೆನ್ನಾಗಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಅಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಒಂದು ವೇಳೆ ನಿಮಗೇನಾದರೂ ಕಷ್ಟ ಕಾರ್ಪಣ್ಯ ಇದ್ದರೆ ಅದಕ್ಕೆ ಹತ್ತಿರಲಿರ್ತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ 9 ಶುಕ್ರವಾರ ಕುಂಕುಮಾರ್ಚನೆ ಮಾಡೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗಿ ಸುಖ, ಶಾಂತಿ, ಸಮೃದ್ಧಿ, ವಸ್ತುವಾಹನ, ಧನ, ಕನಕಾದ ಐಶ್ವರ್ಯಗಳು ನಿಮ್ಮ ಮನೆಯಲ್ಲಿ ನೆಲೆಸುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.